ಇವಳು ಹೇಳಿರೋ ಪ್ರಕಾರ ಮಾಧುರಿನ ಸಾಯಿಸಿದ್ದು ನೀನ್ ತಾನೆ? ಸತ್ಯ ಹೇಳು. ಮಾಧುರಿ ಸಾವಿಗೆ ನಾನೇ ಕಾರಣ. ರಚನಾ, ಏನ್ ಹೇಳ್ತಿದ್ದೀರಾ ನೀವು? ತಂಗಿ ಮಾಧುರಿ ಸಾವಿಗೆ ಕಾರಣ ನೀವಾ? ಯಾವ್ದೋ ಒತ್ತಡಕ್ ಸಿಲ್ಕಿ ಸುಳ್ಳು ಹೇಳ್ಬೇಡ್ರಿ. ನೀವೊಬ್ರು ಪ್ರಾಣ ಉಳಿಸ್ತೀರ ಹೊರ್ತು ಸಾಯಿಸೋರಲ್ಲ. ರಚನಾ ಹೇಳಿ. ರಚನಾ, ಮಾಧುರಿ ಸಾವಿಗೂ ನಿಮ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ. ರಚನಾ ಹೇಳ್ತಾ ಇರೋದು ನಿಜನೇ ಬಾಲ. ಮಾಧುರಿ ಸತ್ತಿರೋದು ನನ್ನಿಂದಾನೆ. ನನ್ನ ಮಾಧುರಿನ ಸಾಯಿಸಿದ್ದು ನೀನಾ? ನನ್ನ ಕನಸಿನ ಬದುಕನ್ನ ಮುಗಿಸಿ ನನ್ನ ಬೀದಿಗೆ ತಂದೋಳು ನೀನಾ? ನನ್ನ ಮಗಳಿಗೆ ತಾಯಿ ಇಲ್ದಂಗ್ ಮಾಡಿದ ಪಾಪಿ ನೀನಾ? ಅದು ಹೇಗೆ? ನನ್ನ ಹೆಂಡತಿನ ಸಾಯಿಸಿ ನನ್ನ ಹೆಂಡತಿಯಾಗಿ ಬರೋ ಧೈರ್ಯ ಮಾಡ್ತೀನಿ ನೀನು? ನೀವು ಹೆಣ ಇರುತ್ತೆ ನಾನು ಇವತ್ತು ಬಿಡೋದ? ಇವ್ರು ಹೇಳ್ತಿರೋದನ್ನ ನನ್ ಕೈಲೇ ನಂಬಕ್ ಆಗ್ತಾ ಇಲ್ಲ. ಏನ್ ನಡೀತು ಅಂತ ಪೂರ್ತಿ ತಿಳ್ಕೊಳ್ತೆ. ರಿಯಾಕ್ಟ್ ಮಾಡ್ಬೇಡ ಕಣೋ, ಬಿಡೋ. ಮಾಧುರಿನ ಕೊಂದು ಅಣ್ಣ, ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಕಾನೂನು ನೋಡ್ಕೊಳತ್ತೆ. ನೀನೇನಾದ್ರೂ ಜೈಲಿಗೆ ಹೋದ್ರೆ ಕೃಷ್ಣನ್ ಗತಿ ಏನಣ್ಣ? ಅಳ್ಬಿಡಕಂತ ನಿನಗೆ ಈ ಅಪ್ಪ ಇದ್ದಾನೆ. ಇಷ್ಟು ದಿವಸ ಒಬ್ಬ ಕೊಲೆಗಾರ್ತಿ ಜೊತೆಗೆ ಜೀವನ ಮಾಡ್ಬಿಟ್ಟಲ್ಲಕಂದ. ನೀವು ಬಣ್ಣದ ಮಾತು ಬಯಲಾಗಿ ನಾನು ಮೋಸ ಹೋಗ್ಬಿಟ್ಟೆ. ನಡೀಲಿಂದ. ನನ್ನ ಮಗಳ ಭವಿಷ್ಯ ನೋಡಿಕೊಂಡು ನಿನ್ನ ಪ್ರಾಣ ತೆಗೆದೇ ಬಿಡ್ತಾ ಇದ್ದೀನಿ. ಹೊರಟಾಗಲಿಂದ. ಇನ್ಮೇಲೆ ಯಾವತ್ತು ನಿನ್ನ ಮುಖ ನನಗಾಗ್ಲಿ ನನ್ನ ಮಗಳಿಗಾಗಲಿ ಕಾಣಿಸ್ಕೋಬಾರ್ದು. ಹೋಗ್ಲಿಂದ. ಈ ಮನೆ ದೀಪ ಆರಿಸಿ ಇನ್ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗಿ ಆಚೆ ಪಾಪಿ. ಅಳ್ಬೇಡ ಮಗಳೇ, ಪಶ್ಚಾತ್ತಾಪ ಪಡೋಂತ ತಪ್ಪು ನೀನ್ ಏನು ಮಾಡಿಲ್ಲ. ಮಾಧುರಿ ಸಾವಿಗೆ ನೀನ್ ಕಾರಣ ಅಲ್ಲ. ಜೀವ, ಮಾಧುರಿ ಸಾವಿಗೂ ರಚನಾಗೂ ಯಾವ ಸಂಬಂಧನೂ ಇಲ್ಲ. ಯಾಕಂದ್ರೆ ಮಾಧುರಿನ್ ಸಾಯಿಸಿದ್ದು ನಾನು. ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು ರಚನಾ ಕಾರಿಂದಲೇ. ಆದ್ರೆ ನನ್ ಮಗಳು ಅವಳನ್ನ ರಸ್ತೆಯಲ್ಲೇ ಬಿಟ್ಟು ಓಡ್ ಹೋಗ್ಲಿಲ್ಲ. ಅವಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತನ್ನ ರಕ್ತಾನೇ ಕೊಟ್ಟು ಪ್ರಾಣ ಉಳಿಸಿದ್ಲು. ಮಾಧುರಿ ಚೇತರಿಸ್ಕೊಂಡು ನನ್ ಮಗಳ ಮೇಲೆ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾಳೋ, ಇವಳನ್ನ ಎಲ್ಲಿ ಜೈಲಿಗೆ ಕಳಿಸ್ಬಿಡ್ತಾಳೋ. ಹಾಗೇನಾದ್ರೂ ಆದ್ರೆ ಇವಳ ಸಿನಿಮಾಗಳೆಲ್ಲ ನಿಂತು ನಾನ್ ಕಟ್ಟಿದ ಕನ್ಸಿನ ಸಾಮ್ರಾಜ್ಯ ಎಲ್ಲಿ ಕುಸ್ತೋಗ್ಬಿಡುತ್ತೋ ಅಂತ ಭಯ ಬಂದ್ಬಿಡ್ತು. ಹಣದ ಅಮೂಲು ನನ್ನಲ್ಲಿದ್ದ ಮನುಷ್ಯತ್ವನ ಕೊಂದು ಬಿಡ್ತು. ಸಾಕ್ಷಿ ಉಳಿಸ್ಬಾರ್ದು ಅಂತ ನಾನು ಮಾಧುರಿನ ಸಾಯಿಸ್ಬಿಟ್ಟೆ. ಅಪವಾದನ ನಾನು ರಚನಾ ಮೇಲೆ ಹಾಕ್ಬಿಟ್ಟೆ. ಅಳಿಯಂದ್ರೆ ನಿಮ್ ಹೆಂಡತಿ ಮಾಧುರಿನ ಕೊಂದಿದ್ದು ನಾನ್. ಮಾಧುರಿ ಸಾವಿನ ರಹಸ್ಯ ಗೊತ್ತಿದ್ದಿದ್ದು ಇಬ್ರಿಗೆ ಮಾತ್ರನೇ. ಒಬ್ಳು ನಾನು, ಇನ್ನೊಬ್ಳು ದೇವಿ. ಇವಳು ಮೇಲ್ ಕಾಣಿಸೋಷ್ಟು ಒಳ್ಳೆವಳಲ್ಲ, ನನಗಿಂತ ದೊಡ್ಡ ಕ್ರಿಮಿನಲ್. ನಾನು ಮಾಧುರಿನ ಸಾಯಿಸಿದ್ದ ವಿಡಿಯೋನ್ ಮಾಡ್ಕೊಂಡು ಇಷ್ಟು ವರ್ಷ ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನಿಂದ ಬೇಕಾದಷ್ಟು ದುಡ್ಡನ್ನು ಕಿತ್ಕೊಂಡು ಅವಳಿಗೆ ಬೇಕಾದ ಕೆಲ್ಸಗಳನ್ನು ಮಾಡಿಸ್ಕೊಂಡು ನನ್ನಿಂದ. ಸಂಜೀವಣ್ಣ, ಇವ್ರ ಮಗಳನ್ನ ನಾನು ನಿಮ್ಮಿಂದ ಎಕ್ಸ್ಪೋಸ್ ಮಾಡಿದೆ ಅಂತ ಅವ್ರ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಹಾಕ್ತಾ ಇದ್ದಾರೆ. ಹೌದು, ಮಾಧುರಿ ದೇವಿ ಇಬ್ರು ಒಳ್ಳೆ ಸ್ನೇಹಿತರು. ಈ ವಜ್ರೇಶ್ವರಿ ರಚನನ ಉಳ್ಸಕ್ಕೋಸ್ಕರ ಇಲ್ಲದೆಲ್ಲ ಕತೆ ಕಟ್ತಾ ಇದ್ದಾರೆ. ಸಂಜೀವ, ಇವರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ದಾರೆ. ನಾವು ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ಬಂದು ವಿಚಾರಣೆ ಮಾಡಿ ಅಸಲಿ ಸತ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ. ನೀನು ತಕ್ಷಣ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈಗಲೇ ಇಲ್ಲಿ ಬರೋದಕ್ಕೆ ಹೇಳು. ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ಮಾಧುರಿ ಮರ್ಡರ್ ವಿಚಾರವಾಗಿ ವಜ್ರೇಶ್ವರಿ ಮೇಡಮ್ ಬರಕ್ ಹೇಳಿದ್ದಾರೆ. ನಿನ್ ಮಗಳನ್ನ ಜೀವನದಿಂದ ದೂರ ಕರ್ಕೊಂಡು ಹೋಗ್ಬಿಡು, ಇಲ್ಲ ಅಂದ್ರೆ ಅವಳ ಹೆಣನ ಸಾಗಿಸ್ತೀನಿ ಅಂತ ಈ ದೇವಿ ನನ್ನ ಹೆದರ್ಸ್ತಾ ಇದ್ಲು. ಅದಕ್ಕೆ ನನ್ ತಪ್ಪನ್ನ ಎಲ್ಲಾರ ಮುಂದೆ ಒಪ್ಕೊಂಡು ಪೊಲೀಸರಿಗೆ ಶರಣಾಗ್ಬೇಕು ಅಂತ ಬರಕ್ ಹೇಳ್ದೆ ಅವ್ರಿಗೆ. ಕರೆಕ್ಟ್ ಇನ್ಸ್ಪೆಕ್ಟರ್, ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಬೆಂಡೆತ್ತಿ. ನನ್ ಸೊಸೆ ಮಾಧುರಿ ಸಾವಿಗೆ ನ್ಯಾಯ ಸಿಗ್ಬೇಕು. ವಜ್ರೇಶ್ವರಿ ಮೇಡಮ್ ಬನ್ನಿ. ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಿ. ನಾನ್ ಮಾಧುರಿನ ಸಾಯಿಸಿಲ್ಲ ಅಂದ್ರು ನಾನು ತಪ್ಪಿತಸ್ಥಳೆ. ಮಾಧುರಿ ಬಗ್ಗೆ ನನ್ ಗಂಡಂಗ್ ನಾನು ಹೇಳ್ದೆ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟ. ಮಗಳೇ ರಚನಾ, ಆವೇಶಕ್ ಬಿದ್ದು ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ನನ್ ಹೆಂಡತಿನೇ ಸಾಯಿಸಿ ನನಗೆ ಹೆಂಡತಿಯಾಗಿ ಬರೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ ಅಂತ ನನ್ ಗಂಡ ಕೇಳಿದ್ರು. ಕರೆಕ್ಟೇ ತಾನೇ ಅವ್ರು ಕೇಳಿದ್ದು. ನಾನು ಅವ್ರಿಗೆ ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ
ಸತ್ಯ ಹೇಳ್ಬೇಕಾಗಿತ್ತಲ್ವಮ್ಮ. ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್, ಪ್ಲೀಸ್ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಮಾಧುರಿ ಸಾವಿಗೆ ಕಾರಣ ನಾನು, ನನ್ನನ್ನು ಮಾತ್ರ ಅರೆಸ್ಟ್ ಮಾಡಿ, ಇವಳನ್ನ ಮಾಡಬೇಡಿ. ಇಬ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಇನ್ಸ್ಪೆಕ್ಟರ್. ಇಬ್ರು ಕಳ್ರೆ. ಒಂದ್ ನಿಮಿಷ ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನಿಜವಾದ ಕಳ್ರು ಯಾರು ಅಂತ ಇವಾಗ ಗೊತ್ತಾಗತ್ತೆ. ಅತ್ತಿಗೆ ಇವನ್ ವಿಡಿಯೋ ಕೊಟ್ರು, ಯಾರು ಇವನು ಪತ್ತೆ ಹಚ್ಚೋ ಅಂದ ತಕ್ಷಣನೇ ನಾನು ಆಕ್ಟಿವ್ ಆಗ್ಬಿಟ್ಟೆ. ಅದೇ ದಿನ ರಾತ್ರಿ ಕರ್ಕೊಂಡ್ಬಂದು ಮನೇಲಿ ಕೂಡ ಹಾಕಿದ್ದೆ. ಏಯ್ ದೇವಿ, ನಿನ್ಗೆ ಯಾಕೆ ದುಡ್ಡು ಕೊಡ್ತಿದ್ಲು ಅಂತ ಹೇಳ್ತೀಯಾ ಅಥವಾ ನಿನ್ ಹೆಂಡತಿ ಮಕ್ಕಳಿಗೆ ಒಂದ್ ಗತಿ ಕಾಣಿಸ್ಬೇಕಾ? ಬೇಡ ಅವ್ರಿಗೇನು ಮಾಡ್ಬೇಡಿ, ನಾನೆಲ್ಲ ಹೇಳ್ಬಿಡ್ತೀನಿ. ರಚನಾ ಅವ್ರ ಕಾರ್ಗೆ ಮಾಧುರಿ ಅವ್ರು ಸಿಕ್ಕಿ ಆಕ್ಸಿಡೆಂಟ್ ಆದ್ಮೇಲೆ ಮಾಧುರಿ ಅವ್ರನ್ನ ರಚನಾ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅದೇ ಆಸ್ಪತ್ರೆಯಲ್ಲಿ ನಾನು ಡ್ಯೂಟಿ ಮಾಡ್ತಾ ಇದ್ದೆ. ಆಗ ನಾನು ದೇವಿನ ನೋಡಿದೆ. ನನಗೆ ಈ ದೇವಿ ಆಕ್ಟಿವಿಟೀಸ್ ನೋಡಿ ಯಾಕೋ ಅನುಮಾನ ಬಂತು. ನಾನು ಅವಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾರಿಗೂ ಗೊತ್ತಾಗದೆ ಇರೋಂಗೆ ದೇವಿ ಮಾಧುರಿದ್ ವಾರ್ಡ್ಗೆ ಹೋದ್ಲು. ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಧುರಿನ ಸಾಯಿಸಿದ್ಲು. ಅಷ್ಟರಲ್ಲಿ ವಜ್ರೇಶ್ವರಿ ಮೇಡಮ್ ಅಲ್ಲಿಗೆ ಬಂದು ದಿಂಬನ್ನ ತಗೊಂಡು ಮಾಧುರಿ ಮುಖಕ್ಕಿಟ್ಟು ಅಮುಕಿ ಮಾಧುರಿ ಸತ್ತೋದ್ಲು ಅಂತ ಅನ್ಕೊಂಡ್ರು. ನಿಜ ಏನು ಅಂದ್ರೆ ವಜ್ರೇಶ್ವರಿ ಮೇಡಮ್ ಅಲ್ಲಿಗೆ ಬರೋಕ್ಕೂ ಮುಂಚೆನೆ ದೇವಿ ಮಾಧುರಿನ ಸಾಯಿಸ್ಬಿಟ್ಟಿದ್ಲು. ಸಂಜೀವಣ್ಣ, ಇವ್ರ ಮಾತನ್ನ ನಂಬೇಡ, ಸುಳ್ಳು ಹೇಳ್ತಿದ್ದಾನೆ. ಏಯ್, ಇವರೇ ಮಾಧುರಿನ ಸಾಯಿಸಿದ ಅನ್ನೋಕೆ ನಿನ್ನ ಹತ್ರ ಪ್ರೂಫ್ ಏನಿದೆ? ಇದೆ. ಇಲ್ಲ ಅಣ್ಣ, ಯಾರೋ ಆ ವಿಡಿಯೋ ನಂಬೇಡಿ. ಅದೇ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋ ವಿಡಿಯೋ ಅದು. ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ದೊಡಮ್ಮ, ಉಸಿರೆತ್ತಿದ್ರೆ ಕೊಂದು ಬಿಡ್ತೇನೆ. ಅಮ್ಮ ಮಗಳನ್ನ ಇನ್ನು ಎಷ್ಟು ಮನೆ ಹಾಳು ಮಾಡ್ತೀರಿ ಇಬ್ರು ಸೇರ್ಕೊಂಡು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ಆದ್ರೆ ನಾನು ನನ್ನ ತಂಗಿ ಮಾತನ್ನ ನಂಬಿ ನನ್ ದೊಡ್ಡ ಮಗನ್ನ ದೂರ ಮಾಡ್ಕೊಂಡ್ಬಿಟ್ಟೆ. ಸಂಜೀವ, ನೀನು ಕೆಟ್ಟ ಜಾತಕದವನಲ್ಲ ಕಣೋ. ಹಾಗಂತ ಒಂದು ಬಿಂಬನ ನನ್ನ ತಲೆ ತುಂಬಿದ್ದು ಇವಳೆ. ಮಾಧುರಿ ವಿಷಯದಲ್ಲೂ ನಿಂದೇನು ತಪ್ಪಿಲ್ಲ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅದು ಇವರಿಂದಾನೆ. ನೀನು ಮಾಧುರಿನ ಇಷ್ಟಪಟ್ಟಿರೋ ವಿಷಯ ಗೊತ್ತಿದ್ದೆ. ಈ ಕನಕಾಂಬರಿ ಆ ಫೋಟೋನ ರಾಣ ಕೈಯಲ್ಲಿ ಕೊಟ್ಲಂತೆ. ಅವನ ಮನಸ್ಸಿನಲ್ಲಿ ಇಲ್ಲದ ಆಸೆಗಳನ್ನ ಬೆಳೆಸಿ ಅದನ್ನ ನಿರಾಸೆ ಮಾಡಿಸಿ ನೀನು ಪ್ರೀತಿಸಿದ ಹುಡುಗಿನ ನಿಮ್ಮ ಅಣ್ಣ ಮದ್ವೆ ಆಗಿ ನಿನಗ್ ಮೋಸ ಮಾಡ್ದ ಅಂತ ನಿನ್ನ ಹೆಸರನ್ನು ಕೆಡಿಸ್ಬಿಟ್ರು. ತಮ್ಮನ್ನ ಮದ್ವೆ ಆಗದೆ ಹಣಕ್ಕೋಸ್ಕರ ಅಣ್ಣನ ಮದ್ವೆ ಆಗ್ಲು ಅಂತ ಆ ಮಾಧುರಿ ಹೆಸರನ್ನು ಕೆಡಿಸಿದವರು ಇವರೇನೆ. ನಿನ್ನ ದೊಡ್ಡ ಮಗ ಚಿಕ್ಕ ಮಗನಿಗೆ ಮೋಸ ಮಾಡ್ತಿದ್ದಾನೆ, ಅನ್ಯಾಯ ಮಾಡ್ತಿದ್ದಾನೆ ಅಂತ ನನ್ನ ತಲೆನೂ ತುಂಬಿಸಿ ನಾನು ಆ ಚಿಂತೆಲಿದ್ರೆ ನನಗೆ ಬುದ್ಧಿ ಭ್ರಮಣೆ ಆಗಿದೆ, ಹುಚ್ಚಿಡಿತಿದೆ ಅಂತ ಎಲ್ರನ್ನೂ ನಂಬಿಸಿ ನನ್ನನ್ನ ಕತ್ಲು ಕೋಣೆಗೆ ತಳ್ಳಿಬಿಟ್ರು ಕಣೋ. ನಮ್ಮ ಕುಟುಂಬದ ಮೇಲೆ ನೀನೇನಂತ ದ್ವೇಷ? ಯಾಕೆ ನಮ್ಮನ್ನೆಲ್ಲ ದಿಕ್ಕಪಾಲ್ ಮಾಡಿದ್ರೆ? ಹೌದು ಕಣ, ಹೌದು. ಇದೆಲ್ಲ ಮಾಡಿದ್ದು ನಾವೇ. ನಮ್ಮಪ್ಪ ಸತ್ತಿದ್ದು ನಿಮ್ಮಪ್ಪನಿಂದ. ಪ್ರೀತಿದ ಮಾಯ ಆಗಿದ್ದು ಅದು ನಿಮ್ಮಪ್ಪನಿಂದ. ಅದಕ್ಕೆ ನಿಮ್ ಕುಟುಂಬ ಸರ್ವನಾಶ ಆಗ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿ ನಿಮ್ಮಲ್ಲಿ ಸೇರಿ ತೀರ್ಸ್ಕೊಂಡಿದ್ದು. ನಿಮ್ಮಪ್ಪ ಸತ್ತಿದ್ದು ನಮ್ಮ ಅಪ್ಪನಿಂದ ಅಲ್ಲ. ನೀನೊಬ್ಬನ ಪ್ರೀತಿ ಮಾಡ್ತಾ ಇದ್ದಿಲ್ಲ, ಅವನು ಒಳ್ಳೆಯವನೇ ಅಲ್ಲ. ಅವನಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿಗೆ. ಆ ವಿಷಯ ನನ್ನಿಂದ ಗೊತ್ತಾಗೆ ಅಪ್ಪ ಮದುವೆ ತಡೆದಿದ್ದು, ಅವನಿಗೆ ದುಡ್ಡು ಕೊಟ್ಟು ಕಳ್ಸಿದ್ದು. ಈ ವಿಷಯ ನೀವು ಅಪ್ಪಂಗೆ ಗೊತ್ತಾದ್ಮೇಲೆ ನನ್ನ ಮಗಳಿಗೆ ಈ ತರ ಮೋಸ ಆಯ್ತಾ ಅಂತ ಕೊರಗಿ ಸತ್ತಿದ್ದು. ಸುಳ್ಳು, ನೀನ್ ಹೇಳ್ತಿರೋ ಸುಳ್ಳು. ಪ್ರೀತಿ ಮಾಡೋರ್ಗು ದ್ವೇಷ ಮಾಡೋರ್ಗು ವಿವೇಚನೆ ಅನ್ನೋದಿರಲ್ಲ. ನಿಮ್ಮ ಹೊಟ್ಟೆ ಊರಿಗೆ ನನಗೂ ನನ್ನ ತಮ್ಮನಿಗೂ ನಡುವೆ ಕಿಚ್ಚಿಟ್ರಿ ಅದಾದ್ರೂ ಪರವಾಗಿಲ್ಲ. ನನ್ನ ಮಾಧುರಿನೇ ಸಾಧಿಸ್ಬಿಟ್ರಲ್ಲೇ. ಮಿಸ್ಟರ್ ಜೀವ, ಬಿಡಿ ಅವ್ರನ್ನ, ನಾನ್ ನೋಡ್ಕೊಂತೀನಿ. ಹೋಗಿ ಅವ್ರನ್ನ ಕೊಳ್ಳಾಕ್ರಿ. ಮೇಡಮ್, ಮಾಧುರಿ ಡೆತ್ ನಲ್ಲಿ ನೀವು ಇರೋದ್ರಿಂದ ನೀವು ಅರಷ್ಟೇ ಮಾಡಿ ಇನ್ಸ್ಪೆಕ್ಟ್ರೆ. ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತನಾದ್ರೂ ಆಗುತ್ತೆ. ಸಾಧ್ಯ ಆದ್ರೆ ಈ ಅಮ್ಮನ್ನ ಕ್ಷಮಿಸ್ಬಿಡು ರಚನಾ. ಗಂಡ ಮಗು ಜೊತೆ ಸದಾ ಸುಖವಾಗಿರು ನೀನು. ಹಣದಾಸೆಗೆ ಬಿದ್ರೆ ಕೊನೆಗಾಗೋದು ಏನು ಅಂತ ನನ್ನ ನೋಡಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಕರ್ಕೊಂಬನ್ನಿ. ಮಾಡದೇ ಇರೋ ತಪ್ಪಿಗೆ ನಿಂಗ್ ಶಿಕ್ಷೆ ಕೊಟ್ಬಿಲ್ದಲ್ಲ ಮಗನೇ.
ನನ್ನ ಕ್ಷಮಿಸ್ಬಿಡು. ಅಮ್ಮ ಹೀಗೆಲ್ಲ ಮಾಡ್ಬೇಡ. ನಿನ್ ಮಗನಮ್ಮ ನಾನು. ನನ್ನಿಂದ ತಪ್ಪಾಗ್ಬೋದೇ ಹೊರತು ನಿನ್ನಿಂದ ಸಾಧ್ಯನೇ ಇಲ್ಲಮ್ಮ. ಇದೆಲ್ಲ ನಡೆದದ್ದು ಪರಿಸ್ಥಿತಿಗಳ ಪ್ರಭಾವ ಅಷ್ಟೇ, ಬೇರೇನೂ ಇಲ್ಲ. ಅಯ್ಯೋ ದೇವ್ರೆ, ಇಂಥ ಒಳ್ಳೆ ಮಗನಿಂದ ದೂರ ಇಟ್ಬಿಟ್ನಲ್ಲ ನಾನು. ಬಂಗಾರದಂತ ನನ್ ಮಗ. ಅಮ್ಮ, ನನ್ನಿಂದನು ನಿನ್ ವಿಷಯದಲ್ಲಿ, ಸಂಜೀವನ್ ವಿಷಯದಲ್ಲಿ ತುಂಬಾ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆ ಕನಕಾಂಬರಿ ಚಿಕ್ಕಮ್ಮನ್ ಮಾತು ಕೇಳ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನ್ನ ಮಾಧುರಿ ವಿಷಯದ ತುಂಬಾ ತಪ್ಪು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು. ನೀವು ಪಶ್ಚಾತ್ತಾಪ ಪಡ್ತಾ ಯಾವಾಗ ಅಣ್ಣ ಅಂತ ಕರೆದು ಆಗ್ಲೇ ಮಾಧುರಿ ನಿನ್ನ ಕ್ಷಮಿಸ್ಬಿಟ್ಲು. ಇವತ್ತು ನಾನು ಕತ್ಲೆ ಕೋಣೆಯಿಂದ ಹೊರಗಡೆ ಬಂದಿದ್ದೀನಿ, ನಿಮ್ಮೆಲ್ರ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಸೊಸೆ ರಚನಾ. ಅತ್ತೆ ಸಂಜೀವ, ಈಗ ನನ್ನ ಸೊಸೆ ನನಗ್ ಮಾತ್ರ ಬೆಳಕನ್ನ ಕೊಡ್ಲಿಲ್ಲಪ್ಪ, ನಮ್ಮ ಇಡೀ ಕುಟುಂಬಕ್ಕೆ ಬೆಳಕನ್ನ ತಂದ್ಕೊಟ್ಲು. ಮಾಧುರಿ ವಿಷಯದಲ್ಲಿ ಅವಳದೇನು ತಪ್ಪಿಲ್ಲ ಕಣೋ. ಜೀವ, ನಾನು ಯಾವಾಗ್ಲೂ ನಿನಗೆ ಹೇಳ್ತಾ ಇರ್ಲಿಲ್ವಾ, ರಚನಾನ ಕಳ್ಸ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಮಾಧುರಿ ಅಂತ. ಈಗ್ಲಾದ್ರೂ ನಂಬ್ತೀಯಾ? I'm ಸಾರಿ. ಆವೇಶದಲ್ಲಿ ತುಂಬಾ ತಪ್ಪ ನಡ್ಕೊಂಡ್ಬಿಟ್ಟೆ. ನಿಮ್ ಸ್ಥಾನದಲ್ಲಿ ನಾನಿದ್ರು ನಾನು ಹೀಗೆ ಕೋಪ ಮಾಡ್ಕೋತಾ ಇದ್ದೆ ಜೀವ. ನಿಮ್ದೇನು ತಪ್ಪಿಲ್ಲ. ಸತ್ತು ಇಷ್ಟು ವರ್ಷಗಳಾದ್ರೂ ಮಾಧುರಿ ಮೇಲೆ ನಿಮ್ಗಿರೋ ಪ್ರೀತಿನ ನೋಡುವಾಗ ನಿಮ್ ಜೊತೆ ಬದುಕೋ ಅದೃಷ್ಟ ಇಲ್ದಂಗ ಆಗೋಗ್ಬಿಡುತ್ತೇನೋ ಅಂತ ನನಗ್ ದುಃಖ ಆಗ್ಬಿಟ್ಟಿತ್ತು. ಆ ಪ್ರೀತಿ ಸಿಗ್ಲಿ ಅಂತಾನೆ ನಿಮ್ಮನ್ನ ನಮ್ಮ ಅಣ್ಣನ ಜೀವನಕ್ಕೆ ತಂದಿರೋದು ಆ ಮಾಧುರಿ. ಅಣ್ಣ, ಅದಕ್ಕೆ ಈಗ ನೋಡಿ, ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಹೌದು, ಸೂಪರ್ ಇದೆ. ಪುಟ್ಟ, ನಿನ್ ವಿಷಯದಲ್ಲಿ ನಾನೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ಸರಿಯಾದ ಸಮಯಕ್ಕೆ ಅಮ್ಮ ಬಂದ್ಬಿಟ್ಟು ನನ್ ಕಣ್ಣನ್ನ ತೆರೆಸ್ಬಿಟ್ರು. ಚಿಕ್ಕಪ್ಪ ಅಳ್ಬೇಡಿ, ನೀವು ಅಳುತ್ರೆ ಸ್ಮಾರ್ಟ್ ಆಗಿ ಕಾಣಿಸಲ್ಲ. ನೀವು ಯಾವಾಗ್ಲೂ ಡೇರಿಂಗ್ ಡ್ಯಾಶಿಂಗ್ ಆಗಿ ಇರ್ಬೇಕು, ಆಗ್ಲೇ ನೀವು. ಥ್ಯಾಂಕ್ಸ್ ಕಂದ. ವಿಜಯದಶಮಿ ಹಬ್ಬ ನಮ್ಮಲ್ಲಿರೋ ದುಷ್ಟತನನ ಎಲ್ಲಾ ದೂರ ಮಾಡಿ ಒಳ್ಳೆತನನ ಮಾತ್ರ ಉಳಿಸ್ತೀವಿ. ಈ ಸಂದರ್ಭನ ನಾವೆಲ್ಲರೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ನೀವು ಬಯಸಿದ ಕಲ್ಪತರು ಮನೆನ ನಾವಿವತ್ತು ಸೃಷ್ಟಿ ಮಾಡಿದೀವಿ. ಈ ಕೂಡು ಕುಟುಂಬ ಸದಾ ಹೀಗೆ ಸಂತೋಷವಾಗಿರೋ ತರ ನಮ್ಗೆ ಆಶೀರ್ವಾದ ಮಾಡಿ ಮಾವ. ಎಸ್ಕೋಸ್ ಬೇ, ಇದೇ ಖುಷಿಗೊಂದು ಫೋಟೋ ತಗೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.